ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಈ ಬಾರಿ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಹೇಗಾಯಿತು ಅಂತಂದ್ರೆ ಪ್ರತೀಕಾರ ವರ್ಸಸ್ ಬದಲಾವಣೆ ಅನ್ನುವಂತ ಹೋರಾಟನೇ ಆಗಿಬಿಡ್ತು. ಈ ಪ್ರತೀಕಾರ ಅದೇ ರೀತಿ ಬದಲಾವಣೆಯ ಹೋರಾಟದಲ್ಲಿ ಎರಡು ಪ್ರಮುಖ ವ್ಯಕ್ತಿಗಳು ಅಂದ್ರೆ ಡಬಲ್ ಎಸ್ ಇವರ ಕೊಡುಗೆಯನ್ನ ನಾವು ಮರೆಯೋ ಹಾಗೆ ಇಲ್ಲ. ಸೊ ಇಲ್ಲಿ ಮೊದಲನೇ ಎಸ್ ಯಾರು? SIR. ಎರಡನೇ ಎಸ್ ಯಾರು ಅಂತ ಕೇಳಿದ್ರೆ ನನ್ ಅದರ್ ದ್ಯಾನ್ ಸೆಕ್ಯೂರಿಟಿ. ಈ SIR ಮತ್ತೆ ಸೆಕ್ಯೂರಿಟಿ ಇವರಿಬ್ರು ಕೂಡ ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆಯ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. SIR ಅಡಿಯಲ್ಲಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 91 ಲಕ್ಷ ಫೇಕ್ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿತ್ತು. ಎಷ್ಟು ಹೇಳಿ? 91 ಲಕ್ಷ. ಏನ್ ಸಣ್ಣ ಸಂಖ್ಯೆನಾ ಇದು? ಖಂಡಿತವಾಗ್ಲೂ ಅಲ್ಲ. ಮತ್ತೊಂದು ಕಡೆ ಈ ಶಾಂತಿಯುತ ಚುನಾವಣೆಗೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 2,40,000 ಕೇಂದ್ರ ಭದ್ರತಾ ಪಡೆಗಳನ್ನ ಅತೀ ದೊಡ್ಡ ಮಟ್ಟದಲ್ಲಿ ನಿಯೋಜನೆ ಮಾಡಲಾಗಿತ್ತು. ಇದರ ಪರಿಣಾಮ ಏನಾಯಿತು? ಸಾಮಾನ್ಯ ಜನರು ಕೂಡ ಯಾವುದೇ ಭಯ ಇಲ್ಲದೆ, ಯಾವುದೇ ಹಿಂಸೆ ಇಲ್ಲದೆ ಸ್ವತಂತ್ರರಾಗಿ ಬಂದು ಧೈರ್ಯವಾಗಿ ಬಂದು ಮತದಾನವನ್ನ ಮಾಡ್ತಾರೆ. ಅಲ್ಲೋ ಇಲ್ಲೋ ಒಂದೆರಡು ಸಣ್ಣ ಪುಟ್ಟ ಘಟನೆಗಳು ಅಫ್ಕೋರ್ಸ್ ಆಗಿದೆ. ಆದರೆ ಅಂಥವರಿಗೆ ಆಮೇಲೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಕ್ಕಿದೆ. ಅದನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ. ಹಾಗಾಗಿ ಇವೆಲ್ಲದರ ಫಲವಾಗಿ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೊಸ ಮತದಾನದ ದಾಖಲೆ ನಿರ್ಮಾಣ ಆಗಿದೆ. ಕಳೆದ ಸುಮಾರು 50 ವರ್ಷಗಳ ಇತಿಹಾಸದಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 90% ಪ್ಲಸ್ ಮತದಾನ ನಡೆದಿರುವಂಥದ್ದು. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಚುನಾವಣೆಯಲ್ಲಿ SIR ವಿಚಾರವನ್ನ ಬಳಸಿಕೊಂಡು ಬಿಜೆಪಿಯಿಂದ ಸೇಡು ತೀರಿಸಿಕೊಳ್ಳೋದಕ್ಕೆ ನೋಡಿದ್ರು. ಅವರ ಇಡೀ ಪ್ರಚಾರದ ಮುಖ್ಯ ಎಜೆಂಡಾ ಏನಾಗಿತ್ತು? ಅಫ್ಕೋರ್ಸ್ ಇದೇ ಆಗಿತ್ತು. ನಾವು ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸಬೇಕು, ಪಶ್ಚಿಮ ಬಂಗಾಳದ ಜನತೆ ಕೂಡ ಬಿಜೆಪಿಗೆ ತಕ್ಕ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ. ಈ SIR ಪ್ರಕ್ರಿಯೆ ನಡೀತಾ ಇರುವಂಥದ್ದೇ ನನ್ನನ್ನ ಅಧಿಕಾರದಿಂದ ಕೆಳಗೆ ಇಳಿಸೋದಕ್ಕೆ. ಎಲ್ಲ ಮಾಡಿಸ್ತಾ ಇರೋದೇ ಈ ಬಿಜೆಪಿ. ಹಾಗಾಗಿ ಇದಕ್ಕೆ ನೀವು ಅಂದ್ರೆ ಪಶ್ಚಿಮ ಬಂಗಾಳದ ಜನ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು. ಇದೇ ತಾನೆ ದೀದಿ ಈ ಸರ್ತಿ ಹೇಳ್ಕೊಂಡು ಓಡಾಡಿತು. SIR ಜಪವನ್ನ ಬಿಟ್ರೆ ಬೇರೆ ಏನೂ ಇರಲಿಲ್ಲ ಮಮತಾ ಬ್ಯಾನರ್ಜಿತು. ಆದ್ರೆ ಬಿಜೆಪಿಯ ಎಜೆಂಡಾ ಬೇರೆನೇ ಇತ್ತು, ಬದಲಾವಣೆ. ಹೀಗಾಗಿ ಒಂದು ಕಡೆ ಮಮತಾ ಬ್ಯಾನರ್ಜಿಯ ಪ್ರತೀಕಾರ, ಮತ್ತೊಂದು ಕಡೆ ಮೋದಿಜಿಯವರ ಬದಲಾವಣೆ. ಈ ಎರಡರ ಮಧ್ಯೆ ಈ ಬಾರಿ ದೊಡ್ಡ ಹೋರಾಟನೇ ನಡೆದು ಬಿಡ್ತು ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಮೋದಿಜಿ ಪ್ರಚಾರದ ಸಮಯದಲ್ಲಿ ಪದೇ ಪದೇ ಹೇಳ್ತಾ ಇದ್ರು, ಈ ಬಾರಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಹೊಸ ಬದಲಾವಣೆಯ ಅಲೆಯನ್ನ ತರುತ್ತೆ. ಮಮತಾ ಬ್ಯಾನರ್ಜಿ ಸುಮಾರು 15 ವರ್ಷಗಳಿಂದ ಅಲ್ಲಿ ಅಧಿಕಾರದಲ್ಲಿದ್ದಾರೆ. ಅವರ ವಿರುದ್ಧ ಹೇಗೂ ಆಂಟಿ ಇನ್ಕಂಬೆನ್ಸಿ ಇದೆ. ಹಾಗಾಗಿ ಇದು ಕೂಡ ಬಿಜೆಪಿಗೆ ದೊಡ್ಡ ಪ್ಲಸ್ ಆಗಲೇಬೇಕು. ಹಾಗೆ ನೋಡಿದ್ರೆ ಆಕ್ಚುಲಿ 2021ರ ಚುನಾವಣೆಯಲ್ಲೇ ಮಮತಾ ಬ್ಯಾನರ್ಜಿ ವಿರುದ್ಧ ಇದೇ ರೀತಿಯಾದಂತಹ ಆಂಟಿ ಇನ್ಕಂಬೆನ್ಸಿ ಇತ್ತು. ಜನ ಆಗಲೂ ಕೂಡ ದೀದಿ ಆಡಳಿತದ ವಿರುದ್ಧ ಅಸಮಾಧಾನವನ್ನ ಹೊಂದಿದ್ರು. ಬಟ್ ಏನ್ ಮಾಡೋಕಾಯ್ತು? TMC ಗೂಂಡಾಗಳ ಭಯ, ಹಿಂಸೆ ಇವೆಲ್ಲದರ ಕಾರಣದಿಂದ ಸಾಮಾನ್ಯ ಜನರು ಪಾಪ ಮುಕ್ತವಾಗಿ ಬಂದು ಮತದಾನ ಮಾಡೋದಕ್ಕಾಗ್ಲಿಲ್ಲ. ಯಾರೇ ಮತದಾನವನ್ನ ಮಾಡಿದ್ರು ಕೂಡ ಅಂದ್ರೆ ದೀದಿ ಅಗೇನ್ಸ್ಟ್ ಯಾರೇ ಮತವನ್ನ ಹಾಕಿದ್ರು ಕೂಡ ಅವರ ಮೇಲೆ ದಾಳಿ ಮಾಡುವಂಥದ್ದು, ಬೆದರಿಕೆ ಒಡ್ಡುವಂಥದ್ದು ಎಲ್ಲ ನಡೀತಾ ಇತ್ತು. ಬಿಜೆಪಿ ಕಾರ್ಯಕರ್ತರ ಸ್ಥಿತಿ ಅವತ್ತು ಎಷ್ಟು ಕೆಟ್ಟದಾಗಿತ್ತು ಅಂತಂದ್ರೆ ಅವ್ರು ಹಲವಾರು ತಿಂಗಳುಗಳ ಕಾಲ ತಮ್ಮ ಮನೆ, ತಮ್ಮ ಊರಿಗೆ ಬರೋದಕ್ಕಾಗ್ತಾ ಇರಲಿಲ್ಲ. ಅಂದ್ರೆ ದೀದಿ ಆಡಳಿತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಅಂತಂದ್ರೆ ಸಾಮಾನ್ಯ ಜನರು TMC ವಿರುದ್ಧ ಮತ ಹಾಕೋದಕ್ಕೆ ಹೆದರಬೇಕು. ಆ ರೀತಿಯಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಇಟ್ಟಿದ್ರು. ಯಾರಾದ್ರೂ ಬೈ ಚಾನ್ಸ್ TMC ವಿರುದ್ಧ ಮತವನ್ನ ಹಾಕಿದ್ರು ಅಂತ ಅಂದುಕೊಳ್ಳಿ, TMC ಕಾರ್ಯಕರ್ತರು ಅವರನ್ನ ಮನೆಯಿಂದ ಹೊರಗೆ ಎಳೆದು ತೊಂದರೆಯನ್ನ ಕೊಡ್ತಾ ಇದ್ರು. ಆದರೆ ಈ ಸರ್ತಿ ಎರಡು ಪ್ರಮುಖ ಬದಲಾವಣೆಗಳು ಕಂಡುಬಂತು. ಒಂದು, ಸುಮಾರು 91 ಲಕ್ಷ ಫೇಕ್ ಮತದಾರರ ಹೆಸರುಗಳನ್ನ ತೆಗೆದು ಹಾಕಲಾಯಿತು.
ಎರಡನೇದು, ಈ ಬಾರಿ ಭದ್ರತಾ ವ್ಯವಸ್ಥೆಯನ್ನ ಬಹಳ ಕಠಿಣವಾಗಿ ಮಾಡಿತು. ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಎಲ್ಲ ಕಡೆ ಪೊಲೀಸ್ ಆಗಿರಬಹುದು, ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿತ್ತು. ಆಮೇಲೆ ಜನರಿಗೆ ಸ್ಪಷ್ಟವಾಗಿ ಹೇಳಲಾಗಿತ್ತು ಕೂಡ, ನೀವು ಯಾವುದೇ ಭಯ ಇಲ್ಲದೆ ನಿಶ್ಚಿಂತೆಯಿಂದ ಹೋಗಿ ಮತದಾನವನ್ನ ಮಾಡಬಹುದು, ಯಾರು ಏನು ಮಾಡಕ್ಕಾಗಲ್ಲ. ಈ ಕಾರಣದಿಂದ ಈ ಸರ್ತಿ ದೊಡ್ಡ ಪ್ರಮಾಣದಲ್ಲಿ ಅಫ್ಕೋರ್ಸ್ ಮತದಾನ ನಡೆದಿದೆ. ಎಕ್ಸಿಟ್ ಪೋಲ್ಸ್ಗಳನ್ನ ನೋಡಿದಾಗ ಈ ಹೆಚ್ಚಿನ ಮತದಾನ ಮಮತಾ ಬ್ಯಾನರ್ಜಿಯ ವಿರುದ್ಧ ಬಿಜೆಪಿ ಪರವಾಗಿ ಹೋಗ್ತಾ ಇರೋ ಹಾಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಫಸ್ಟ್ ಟೈಮ್ ಅಧಿಕಾರಕ್ಕೆ ಬಂದಾಗ ಅಂದ್ರೆ 15 ವರ್ಷಗಳ ಹಿಂದೆ, ಇವರಿಗೂ ಅಷ್ಟೇ ಲೆಫ್ಟ್ ಪಕ್ಷಗಳ 34 ವರ್ಷದ ಆಡಳಿತದ ವಿರುದ್ಧದ ಆ ಆಂಟಿ ಇನ್ಕಂಪೆನ್ಸಿಯ ಲಾಭ ಅಫ್ಕೋರ್ಸ್ ಸಿಕ್ಕಿತ್ತು ಮಮತಾ ಬ್ಯಾನರ್ಜಿಗೆ. ಅವತ್ತು ಜನರಲ್ಲಿ ಅಸಮಾಧಾನ ಇತ್ತು. ಜ್ಯೋತಿ ಬಸು, ಅದೇ ರೀತಿ ಬುದ್ಧದೇವ ಭಟ್ಟಾಚಾರ್ಯರ ಆ ಸರ್ಕಾರದಿಂದ ಜನ ಬೇಸತ್ತು ಹೋಗಿದ್ರು. ಆ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಇದೇ ರೀತಿಯಾದಂತಹ ಒಂದು ಪರಿವರ್ತನೆಯ ಘೋಷಣೆಯ ಜೊತೆಗೆ ಬರ್ತಾರೆ. ಆ ಮೂಲಕ ಸಿಪಿಎಂ ಸರ್ಕಾರವನ್ನ ಸೋಲಿಸಿ ಟಿಎಂಸಿ ಅಧಿಕಾರಕ್ಕೆ ಏರುತ್ತೆ. ಹೌದಲ್ವೋ? ಈ ಸರ್ತಿ ನೋಡಿದ್ರೆ ಅದೇ ರೀತಿಯಾಗಿ ಬಿಜೆಪಿ ಆ ಜನರ ಅಸಮಾಧಾನವನ್ನ, ಅಂದ್ರೆ ಮಮತಾ ಬ್ಯಾನರ್ಜಿ ವಿರುದ್ಧ ಇರುವಂತಹ ಆ ಅಸಮಾಧಾನವನ್ನ ತನ್ನ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಹಾಗಾಗಿ ಈಗ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅದೇ ಬದಲಾವಣೆಯ ಸಂಕೇತವಾಗಿ ಹೊರಹೊಮ್ಮುವಂತಹ ಎಲ್ಲಾ ಲಕ್ಷಣಗಳು ಎಕ್ಸಿಟ್ ಪೋಲ್ ಮೂಲಕ ಕಾಣಿಸ್ತಾ ಇದೆ. ವೀಕ್ಷಕರು, ಈ ಸಲ ಬಿಜೆಪಿ ಒಂದು ಗೆಸ್ ಮಾಡಿತ್ತು. ಏನು ಅಂತಂದ್ರೆ, ಹಿಂದಿನ ಚುನಾವಣೆಯ ಹಾಗೆ ಮಮತಾ ಬ್ಯಾನರ್ಜಿ ಬಂಗಾಳಿ ಅಸ್ಮಿತೆ ಅನ್ನುವಂತಹ ವಿಚಾರದ ಮೇಲೆ ಮತಗಳ ಧ್ರುವೀಕರಣ ಮಾಡ್ತಾರೆ. ಹಾಗಾಗಿ ಬಿಜೆಪಿ ಏನ್ ಮಾಡ್ತು, ಹಿಂದುತ್ವ, ರಾಷ್ಟ್ರೀಯವಾದ, ಅಕ್ರಮ ಬಾಂಗ್ಲಾ ನುಸುಳುವಿಕೆ, ರಾಷ್ಟ್ರೀಯ ಭದ್ರತೆ ಇವುಗಳನ್ನ ದೊಡ್ಡ ವಿಚಾರವಾಗಿ ಮುಂದಿಡ್ತಾ ಬಂತು. ಅಂಡ್ ಇದರ ಜೊತೆಗೆ ಭ್ರಷ್ಟಾಚಾರ ಆಗಿರಬಹುದು, ನಿರುದ್ಯೋಗ ಆಗಿರಬಹುದು, ಆರ್ಥಿಕ ಅಭಿವೃದ್ಧಿ ಆಗಿರಬಹುದು, ಈ ವಿಚಾರಗಳನ್ನ ಕೂಡ ಮುಖ್ಯ ಎಜೆಂಡಾ ಮಾಡ್ಕೊಳ್ತಾರೆ. ಯುವಕರಿಗೋಸ್ಕರ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಒಂದಷ್ಟು ಯೋಜನೆಗಳನ್ನ ಇಟ್ಕೊಂಡ್ರು. ಮಹಿಳೆಯರಿಗೆ ಒಂದಷ್ಟು ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಅಂದ್ರೆ ಎಲ್ಲ ಯೋಜನೆಗಳು ಕೂಡ ಬಿಜೆಪಿಗೆ ಸಹಾಯಕ ಆಗೋದು ಅನ್ನುವಂತಹ ಒಂದು ಭರವಸೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಈ ಸರ್ತಿ ಬಿಜೆಪಿಯ ಪ್ರಚಾರ ಶೈಲಿ ಇದೆಯಲ್ವಾ, ಅದು ವೆರಿ ಕೂಲ್ ಆಗಿತ್ತು. ಬಿಜೆಪಿಯ ಯಾವುದೇ ನಾಯಕರು ಮಮತಾ ಬ್ಯಾನರ್ಜಿ ಅವರನ್ನ ಅವಮಾನ ಮಾಡಲಿಲ್ಲ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಕ್ ಹೋಗ್ಲಿಲ್ಲ. ಇಡೀ ಪ್ರಚಾರ ಮಮತಾ ಬ್ಯಾನರ್ಜಿಯ ವಿರುದ್ಧ ಅಫ್ಕೋರ್ಸ್ ಕೇಂದ್ರೀಕೃತವಾಗಿ ಇರಲಿಲ್ಲ. ಅವರ ಹೆಸರನ್ನ ಹೆಚ್ಚು ಸಲ ಬಳಸಲು ಇಲ್ಲ, ಯಾವುದೇ ಅವಮಾನಕಾರಿ ಹೇಳಿಕೆಗಳನ್ನು ಕೂಡ ನೀಡಲಿಲ್ಲ. ಯಾಕಂದ್ರೆ ಹೀಗೆ ಮಾಡಿದ್ರೆ ಮಮತಾ ಬ್ಯಾನರ್ಜಿ ಅವರ ಕೋರ್ ವೋಟರ್ಸ್ ಏನಿದ್ದಾರೆ ಅವರು ಇನ್ನಷ್ಟು ಅವರ ಬೆಂಬಲಕ್ಕೆ ಹೋಗಿ ನಿಂತು ಬಿಡ್ತಾರೆ, ಇನ್ನಷ್ಟು ಕಟ್ಟರಾಗಿ ಬಿಡ್ತಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಂಡಿತ್ತು ಬಿಜೆಪಿ. ಹೀಗಾಗಿ ಈ ಬಾರಿ ಬಿಜೆಪಿ ತನ್ನ ಪ್ರಚಾರದ ಶೈಲಿಯನ್ನ ಸಂಪೂರ್ಣವಾಗಿ ಬದಲಿಸಿಕೊಂಡು ಒಂಥರ ವಿಷಯಾಧಾರಿತವಾಗಿ ಪ್ರಚಾರವನ್ನ ನಡೆಸ್ತು. ಅದರ ಪರಿಣಾಮ ಈಗ ನಾವು ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆಯ ಎಕ್ಸಿಟ್ ಪೋಲ್ ಅಲ್ಲಿ ನೋಡ್ತಾ ಇದ್ದೀವಿ. ಐತಿಹಾಸಿಕ ಫಲಿತಾಂಶಗಳನ್ನ ಎಕ್ಸಿಟ್ ಪೋಲ್ ಸೂಚಿಸ್ತಾ ಇದೆ. ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ ಆಗಿರಬಹುದು, ಪೋಲ್ ಡೈರಿ ಎಕ್ಸಿಟ್ ಪೋಲ್ ಆಗಿರಬಹುದು, ಚಾಣಕ್ಯ ಸ್ಟ್ರಾಟಜೀಸ್ ಎಕ್ಸಿಟ್ ಪೋಲ್ ಆಗಿರಬಹುದು, ಪಿ ಮಾರ್ಕ್ ಎಕ್ಸಿಟ್ ಪೋಲ್ ಆಗಿರಬಹುದು, ಈ ಎಲ್ಲ ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿಜೆಪಿ 147ರಿಂದ 166 ಸೀಟುಗಳನ್ನ ಬಹಳ ಸುಲಭವಾಗಿ ಗೆಲ್ಲುತ್ತೆ. ಅಂದ್ರೆ ಇದು ಆವರೇಜ್. ಇನ್ನು ಟಿಎಂಸಿ ಅವರೇನು ಬಹಳ ಹಿಂದೆ ಉಳ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. 118ರಿಂದ 136 ಸೀಟುಗಳನ್ನ ಗೆಲ್ಲುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಿಮಗೆ ಈಗಾಗಲೇ ಹೇಳಿದ್ದೀನಿ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ರಚಿಸೋದಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ 148, 148. ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಆ 148 ಸೀಟುಗಳನ್ನ ಬಹಳ ಸುಲಭವಾಗಿ ದಾಟುತ್ತೆ, ಯಾವ ಹೋರಾಟ ಕೂಡ ಇಲ್ಲದೆ. ವೆರಿ ಈಸಿ ವಿಕ್ಟರಿ. ಹೀಗಾಗಿ ಮಮತಾ ಬ್ಯಾನರ್ಜಿ ತಮ್ಮ ರಾಜಕೀಯ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಎಕ್ಸಿಟ್ ಪೋಲ್ ಪ್ರಕಾರ ಸೋಲಿನ ಅನುಭವವನ್ನ ಎದುರಿಸಲಿದ್ದಾರೆ. ನೋಡೋಣ
ಫೈನಲ್ ರಿಸಲ್ಟ್ ಬರೋವರೆಗೂ ಅಂದರೆ 4ನೇ ತಾರೀಕಿನವರೆಗೂ ಕೂಡ ಅಫ್ಕೋರ್ಸ್ ಕಾಯಲೇಬೇಕು. ಎಕ್ಸಿಟ್ ಪೋಲ್ಸ್ ಪ್ರಕಾರ ಬಿಜೆಪಿ ವಿನ್ ಆಗುತ್ತೆ. ಬಹುತೇಕ ಎಲ್ಲ ದೊಡ್ಡ ಎಕ್ಸಿಟ್ ಪೋಲ್ಸ್ಗಳು ಒಂದೇ ದಿಕ್ಕಿಗೆ ಸೂಚನೆಯನ್ನು ಕೊಡ್ತಾ ಇದೆ, ಅದು ಬಿಜೆಪಿಯ ಗೆಲುವಿನ ಕಡೆಗೆ. ನೋಡೋಣ ಏನಾಗತ್ತೆ ಈ ಬಾರಿ. ಮಮತಾ ಬ್ಯಾನರ್ಜಿ ಅಧಿಕಾರವನ್ನ ಕಳ್ಕೊಳ್ತಾರಾ, ಮೋದಿಜಿ ಅಧಿಕಾರವನ್ನ ರಚಿಸ್ತಾರಾ? ನೋಡೇ ಬಿಡೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.